ಹಾಯ್ ಎವ್ರಿವನ್. ಇವತ್ತು ನಾನು ನಿಮಗೆ ಫೋಲ್ಡರ್ನ ಹೇಗೆ ಹೈಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಎಲ್ಲರೂ ಫೋಲ್ಡರ್ಸಲ್ಲಿ ಏನೇನೋ ಇಟ್ಟಿರ್ತಾರೆ, ಡಾಕ್ಯುಮೆಂಟ್ಸು, ಇಂಪಾರ್ಟೆಂಟ್ ಫೈಲ್ಸು. ಸೊ ಬೇರೆಯವ್ರು ನೋಡಬಾರ್ದು ಅನ್ಕೋತಾರೆ. ಸೊ ಅದನ್ನ ಹೇಗೆ ಹೈಡ್ ಮಾಡೋದು, ಅದನ್ನ ತಿರ್ಗಾ ಹೇಗೆ ತೊಗೊಂಬರೋದು ಬ್ಯಾಕ್ ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊಡ್ತೀನಿ. ಫಸ್ಟ್ ಆಫ್ ಆಲ್ ಲೆಟ್ ಮಿ ಕ್ರಿಯೇಟ್ ಎ ಫೋಲ್ಡರ್. ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ, ಅದಕ್ಕೊಂದು ಹೆಸರು ಇಡ್ತಾ ಇದ್ದೀನಿ. ಎಕ್ಸಾಂಪಲ್ ಏನಾದರೂ ಒಂದು ಹೆಸರಿಡಿ. ನನ್ನ ಹೆಸರು ಕೆ ಆರ್ ಎಸ್ ಅಂತ ಇಡ್ತಾ ಇದ್ದೀನಿ. ಅದಾದಮೇಲೆ ಯಾವುದಾದ್ರೂ ಒಂದು ಫೈಲ್ ಅದರೊಳಗಡೆ ಹಾಕ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್ ನಾನೊಂದು ಫೈಲ್ ಕ್ರಿಯೇಟ್ ಮಾಡಿದ್ದೀನಿ, ಇಲ್ಲಾಂದರೆ ಇದನ್ನೇ ಹಾಕ್ಬೋದು. ಇದರಲ್ಲಿ ಯಾವುದಾದ್ರೂ ಒಂದು ಫೈಲ್ನ ತೆಗೆದು ಹಾಕ್ತಾ ಇದ್ದೀನಿ. ಆದರೆ ನಾನು ಇಲ್ಲೊಂದು ನೋಟ್ ಪ್ಯಾಡ್ ಫೈಲ್ ಕ್ರಿಯೇಟ್ ಮಾಡ್ತೀನಿ. ಸೊ ಅದು ಡಾಕ್ಯುಮೆಂಟ್ ಅಂತ ಇರಲಿ, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಅಂತ ಹೆಸರಿಡ್ತೀನಿ. ಸೊ ಆಮೇಲೆ ಇದರಲ್ಲಿ ಏನಾದರೂ ಒಂದು ಇಂಪಾರ್ಟೆಂಟ್ ಥಿಂಗ್ಸ್ ಟೈಪ್ ಮಾಡಿ ಎಂಟ್ರ್ ಮಾಡಿ ಸೇವ್ ಮಾಡ್ತೀನಿ. ಇದನ್ನ ಸೇವ್ ಮಾಡಿ ಆಮೇಲೆ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ಅದಾಗಿದ ತಕ್ಷಣ ಆಮೇಲೆ ಬ್ಯಾಕ್ ಬಂದು ಇದನ್ನ ಫೋಲ್ಡರ್ಸ್ ಆಪ್ಷನ್ ರೈಟ್ ಕ್ಲಿಕ್ ಮಾಡಿ, ನಿಮ್ಗೆ ಯಾವ ಫೋಲ್ಡರ್ನ ಹೈಡ್ ಮಾಡಬೇಕು ಅಂದ್ಕೊಂಡಿದ್ರು ಅದನ್ನ ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟೀಸ್ಗೆ ಹೋಗಿ ಅದನ್ನ ಹಿಡನ್ ಅಂತಿದೆಯಲ್ಲ ಅದನ್ನ ಟಿಕ್ ಮಾರ್ಕ್ ಮಾಡಿ ಅಪ್ಲೈ ಮಾಡಿ. ಸೊ ಅಪ್ಲೈ ಚೇಂಜಸ್ ಟು ಆಲ್ ಫೋಲ್ಡರ್ಸ್ ಅಂತ ಮಾಡಿ ಓಕೆ ಮಾಡಿ. ಸೊ ದಟ್ಸ್ ಇಟ್. ನೀವು ಆ ಫೈಲ್ ಕ್ರಿಯೇಟ್ ಮಾಡಿರೋ ಫೈಲ್ ಕಾಣಲ್ಲ, ಹೊರಟೋಗಿರುತ್ತೆ. ಸೊ ಇವಾಗ ಅದನ್ನ ಯಾರು ನೋಡೋದಕ್ಕೂ ಆಗಲ್ಲ. ಸೊ ಇವಾಗ ನೀವು ಅದನ್ನ ನೋಡಬೇಕು ಅಂದರೆ ಏನು ಮಾಡೋದು? ಸೊ ಈಗ ನಾನು ವಿಂಡೋಸ್ 7 ಆಪ್ರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಐ ಗೋ ಟು ಆರ್ಗನೈಸ್ ಹಿಯರ್, ಫೋಲ್ಡರ್ ಆಪ್ಷನ್ಸ್, ವ್ಯೂ, ಮತ್ತು ಶೋ ಹಿಡನ್ ಫೈಲ್ಸ್ ಆ್ಯಂಡ್ ಡ್ರೈವ್ಸ್ ಅಪ್ಲೈ ಮಾಡ್ತೀನಿ. ಮತ್ತು ಓಕೆ ಅಂತ ಹೊಡಿತೀನಿ. ನೋಡಿ, ಅದಾಗಿದ ತಕ್ಷಣ ರಿಫ್ರೆಶ್ ಆಗಿ ನಾನು ಹೈಡ್ ಮಾಡಿರೋ ಫೋಲ್ಡರ್ ಕಾಣುತ್ತೆ. ಸೊ ಅದರೊಳಗೆ ಏನೇನು ಡಾಕ್ಯುಮೆಂಟ್ಸ್ ಇದೆಯೋ ಎಲ್ಲ ನೋಡ್ಬೋದು ನಾವು. ಸೊ ಹೀಗೆ ನಾವು ಹೈಡ್ ಮಾಡಿರೋ ಫೋಲ್ಡರ್ಸ್ನ ನೋಡ್ಬೋದು, ಮತ್ತು ಯಾರು ನೋಡ್ದಿರೋ ಹಾಗೆ ಮಾಡ್ಬೋದು. ತಿರ್ಗಾ ಹೈಡ್ ಮಾಡಬೇಕು ಅಂದರೆ ಆರ್ಗನೈಸ್, ಫೋಲ್ಡರ್ ಆಪ್ಷನ್ಸ್, ವ್ಯೂ, ಡೋಂಟ್ ಶೋ ಹಿಡನ್ ಫೈಲ್ಸ್ ಕ್ಲಿಕ್ ಮಾಡಿ ಅಪ್ಲೈ ಮಾಡಿ ಓಕೆ ಮಾಡಿ. ನಾವು ಮಾಡಿರೋದು ಹೊರಟೋಗುತ್ತೆ. ರಿಫ್ರೆಶ್ ಮಾಡಿದ್ರೆ ಹೊರಟೋಗುತ್ತೆ ಅಷ್ಟೇ. ಸೊ ನಾನು ಮಾಡಿರೋ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ ಅನಿಸುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್, ಕಮೆಂಟ್. Thank you. Bye.